ನಮಸ್ಕಾರ ಸ್ನೇಹಿತರೆ, ಕನ್ನಡ ಮೋಟರ್ಝೋನ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಬಜೆಟ್ ಕೇವಲ 55,000ದಿಂದ 85,000 ಪ್ರೈಸ್ ಪಾಯಿಂಟ್ ನಡುವೆ ಇದ್ದು, ಇಷ್ಟು ಕಡಿಮೆ ಪ್ರೈಸ್ನಲ್ಲಿ ನಿಮಗೆ ಇಂಡಿಯಾದಲ್ಲಿ ಒಂದು ಅಫೋರ್ಡೆಬಲ್ ಬೈಕ್ ಬೇಕಿದ್ದರೆ ನೀವು ಸರಿಯಾದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಿ. ಯಾಕೆಂದರೆ ಇಂದಿನ ಈ ದಿನಗಳಲ್ಲಿ ಇಂಡಿಯಾದಲ್ಲಿ 100 ಸಿಸಿ ಬೈಕ್ಗಳ ಪ್ರೈಸ್ ಸುಮಾರು 1 ಲಕ್ಷದ ಆಸುಪಾಸು ಇದೆ. ಆದರೆ ಸ್ನೇಹಿತರೆ, ಇಂದಿಗೂ ಇಂಡಿಯನ್ ಟೂ ವೀಲರ್ ಮಾರ್ಕೆಟ್ನಲ್ಲಿ ಕೆಲವು ಆಪ್ಷನ್ಗಳು ಲಭ್ಯವಿದ್ದು, ಅವು ಸುಮಾರು 55,000ದಿಂದ 85,000 ಪ್ರೈಸ್ ಪಾಯಿಂಟ್ನಲ್ಲಿ ಇಂಡಿಯಾದಲ್ಲಿ ಸಿಗುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 5 ಬೆಸ್ಟ್ ಬೈಕ್ಗಳ ಬಗ್ಗೆ ಹೇಳಲಿದ್ದೇನೆ. ಇವು ಸುಮಾರು 55,000ದಿಂದ 85,000 ಪ್ರೈಸ್ ಪಾಯಿಂಟ್ ನಡುವೆ ನಿಮಗೆ ಸಿಗುತ್ತವೆ. ಈ 5 ಬೈಕ್ಗಳಲ್ಲಿ ಉತ್ತಮ ಲುಕ್ ಜೊತೆಗೆ ಉತ್ತಮ ಪರ್ಫಾರ್ಮೆನ್ಸ್ ಮತ್ತು ಉತ್ತಮ ಡಿಸೈನ್ ನಿಮಗೆ ನೋಡಲು ಸಿಗುತ್ತದೆ. ನಿಮ್ಮ ಬಜೆಟ್ ತುಂಬಾ ಕಡಿಮೆ ಇದ್ದು ಆ ಬಜೆಟ್ನಲ್ಲಿ ಉತ್ತಮ ಬೈಕ್ ಪರ್ಚೇಸ್ ಮಾಡಲು ಬಯಸಿದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡುವ ತಪ್ಪು ಮಾಡಬೇಡಿ. ಹಾಗಾದರೆ ಆ 5 ಬೆಸ್ಟ್ ಬೈಕ್ಗಳು ಯಾವುವು ಎಂದು ತಿಳಿಯೋಣ. ಮೊದಲಿಗೆ, ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 5ರಲ್ಲಿ ಬರುವ ಬೈಕ್, ಅದು ಬಜಾಜ್ನಿಂದ ಬರುವ ಬಜಾಜ್ ಸಿಟಿ 100ನ ಹೊಸ ಮಾಡೆಲ್ ಬೈಕ್. ಸ್ನೇಹಿತರೆ, ಈ ಬೈಕ್ ಇಂಡಿಯಾದಲ್ಲಿ ಇದುವರೆಗಿನ ಅಗ್ಗದ ಬೈಕ್ ಆಗಿದೆ. ಲುಕ್, ಡಿಸೈನ್ ಮತ್ತು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಈ ಬೈಕ್ ತುಂಬಾ ಅದ್ಭುತವಾಗಿದೆ. ಈ ಬೈಕ್ ಉತ್ತಮ ಮೈಲೇಜ್ ನೀಡುತ್ತದೆ. ಇದು ಸುಮಾರು 80ರಿಂದ 85ರ ಮೈಲೇಜ್ ನೀಡುತ್ತದೆ. ಪರ್ಫಾರ್ಮೆನ್ಸ್, ಬಿಲ್ಡ್ ಕ್ವಾಲಿಟಿ ಮತ್ತು ಇಂಜಿನ್ ವಿಷಯದಲ್ಲಿ ಸಹ ಇದು ವಿಶ್ವಾಸಾರ್ಹವಾಗಿದೆ. ಮೊದಲಿಗೆ ಬೈಕ್ನ ಲುಕ್ ಬಗ್ಗೆ ಮಾತನಾಡೋಣ. ಬೈಕ್ನ ಲುಕ್ ಸಹ ತುಂಬಾ ಅದ್ಭುತವಾಗಿದೆ. ಇದು ಕಡಿಮೆ ಬೆಲೆಯ ಬೈಕ್ ಆದರೂ ಲುಕ್ ವಿಷಯದಲ್ಲಿ ಯಾವುದೇ ಕಾಸ್ಟ್ ಕಟಿಂಗ್ ಮಾಡಿಲ್ಲ. ಈ ಬೈಕ್ ಉತ್ತಮ ಡೀಸೆಂಟ್ ಲುಕ್ ಅನ್ನು ಹೊಂದಿದೆ. ಬೈಕ್ನ ಫ್ರಂಟ್ನಲ್ಲಿ ಹ್ಯಾಲೋಜೆನ್ ಹೆಡ್ಲೈಟ್ ಸೆಟಪ್ ಅನ್ನು ಹೊಂದಿದೆ. ಬೈಕ್ನ ಇಂಡಿಕೇಟರ್ಗಳು ಸಹ ಹ್ಯಾಲೋಜೆನ್ನಲ್ಲಿ ಇವೆ. ಬೈಕ್ನ ರಿಯರ್ನಲ್ಲಿ ಎಲ್ಇಡಿ ಟೇಲ್ ಲೈಟ್ ಸೆಟಪ್ ಅನ್ನು ಹೊಂದಿದೆ. ಈ ಬೈಕ್ ಅನಲಾಗ್ ಮೀಟರ್ ಕನ್ಸೋಲ್ ಅನ್ನು ಹೊಂದಿದೆ. ಇದು ತುಂಬಾ ಅದ್ಭುತವಾಗಿದೆ. ಬೈಕ್ನ ಬ್ರೇಕಿಂಗ್ ಬಗ್ಗೆ ಹೇಳಬೇಕೆಂದರೆ ಇದು ಡ್ರಮ್ ಬ್ರೇಕಿಂಗ್ ಸೆಟಪ್ ಅನ್ನು ಹೊಂದಿದೆ. ಇದು ಕಂಬೈನ್ಡ್ ಬ್ರೇಕಿಂಗ್ ಟೆಕ್ನಾಲಜಿಯನ್ನು ಸಹ ಹೊಂದಿದ್ದು ಇದು ಉತ್ತಮ ವಿಷಯವಾಗಿದೆ. ಈ ಬೈಕ್ನ ಇಂಜಿನ್ ಬಗ್ಗೆ ಹೇಳುವುದಾದರೆ ಇದು 97.7 ಸಿಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಅನ್ನು ಹೊಂದಿದೆ. ಇದು ಉತ್ತಮ ಪವರ್ ಅನ್ನು ಉತ್ಪಾದಿಸುತ್ತದೆ. ಈ ಬೈಕ್ನಲ್ಲಿ ನಿಮಗೆ ಆರಾಮದಾಯಕ ಸೀಟ್ ಸಹ ಸಿಗುತ್ತದೆ. ಈ ಬೈಕ್ನೊಂದಿಗೆ ನೀವು ಫ್ಯಾಮಿಲಿ ರೈಡ್, ಸಿಟಿ ರೈಡ್ ಮತ್ತು ಸ್ವಲ್ಪ ಲಾಂಗ್ ರೈಡ್ ಸಹ ಮಾಡಬಹುದು. ಒಟ್ಟಾರೆಯಾಗಿ ಬೈಕ್ನ ಲುಕ್, ಡಿಸೈನ್ ಮತ್ತು ಕಲರ್ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿದೆ. ಬೈಕ್ನ ಪ್ರೈಸ್ ಬಗ್ಗೆ ಹೇಳಬೇಕೆಂದರೆ ಇದು ಇಂಡಿಯಾದಲ್ಲಿ ಕೇವಲ 55,000 ಅಫೋರ್ಡೆಬಲ್ ಪ್ರೈಸ್ಗೆ ಲಭ್ಯವಿದೆ. 4ನೇ ಸ್ಥಾನದಲ್ಲಿರುವ ಬೈಕ್ ಬಗ್ಗೆ ಮಾತನಾಡುವುದಾದರೆ ಅದು ಹೀರೋ ಕಡೆಯಿಂದ ಬರುವ ಹೀರೋ HF ಡಿಲೆಕ್ಸ್ 100ನ ಹೊಸ ಎಡಿಷನ್. ಸ್ನೇಹಿತರೆ, ನಿಮಗೆ ಈ ಸೆಗ್ಮೆಂಟ್ನಲ್ಲಿ ಉತ್ತಮ ಮತ್ತು ಅತಿ ಹೆಚ್ಚು ಮೈಲೇಜ್ ನೀಡುವ ಬೈಕ್ ಬೇಕಿದ್ದರೆ ಖಂಡಿತವಾಗಿಯೂ ನೀವು ಈ ಬೈಕ್ ಅನ್ನು ಪರ್ಚೇಸ್ ಮಾಡಬಹುದು. ಏಕೆಂದರೆ ಈ ಬೈಕ್ನಲ್ಲಿ ಉತ್ತಮ ಬಿಲ್ಡ್ ಕ್ವಾಲಿಟಿ, ಉತ್ತಮ ಪರ್ಫಾರ್ಮೆನ್ಸ್ ಮತ್ತು ವಿಶ್ವಾಸಾರ್ಹ ಇಂಜಿನ್ ಇವೆ. ಈ ಬೈಕ್ನ ಮೈಲೇಜ್ ಸುಮಾರು 85 kmpl ಆಗಿದ್ದು ಇದು ನಿಜವಾಗಿಯೂ ಉತ್ತಮವಾಗಿದೆ. ಲುಕ್, ಡಿಸೈನ್ ಮತ್ತು ಕಲರ್ ಕಾಂಬಿನೇಷನ್ ವಿಷಯದಲ್ಲಿ ಈ ಬೈಕ್ ತುಂಬಾ ಅದ್ಭುತವಾಗಿದೆ. ಮೊದಲಿಗೆ ಬೈಕ್ನ ಫ್ರಂಟ್ ಸೆಕ್ಷನ್ ಬಗ್ಗೆ ಮಾತನಾಡೋಣ. ಬೈಕ್ನ ಫ್ರಂಟ್ನಲ್ಲಿ ಹ್ಯಾಲೋಜೆನ್ ಹೆಡ್ಲೈಟ್ ಸೆಟಪ್ ಮತ್ತು ಹ್ಯಾಲೋಜೆನ್ ಇಂಡಿಕೇಟರ್ಗಳು ಇವೆ. ಬೈಕ್ನ ರಿಯರ್ನಲ್ಲಿ ಎಲ್ಇಡಿ ಟೇಲ್ ಲೈಟ್ ಸೆಟಪ್ ಮತ್ತು ಇದರಲ್ಲಿ ಅನಲಾಗ್ ಮೀಟರ್ ಕನ್ಸೋಲ್ ಇದೆ. ಬೈಕ್ನ ಇಂಜಿನ್ ಬಗ್ಗೆ ಹೇಳಬೇಕೆಂದರೆ ಇದು 98.9 ಸಿಸಿ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ ಅನ್ನು ಹೊಂದಿದ್ದು ಇದು ಉತ್ತಮ ಪವರ್ ಅನ್ನು ಸಹ ಉತ್ಪಾದಿಸುತ್ತದೆ. ಬೈಕ್ನ ಬ್ರೇಕಿಂಗ್ ಬಗ್ಗೆ ಮಾತನಾಡಬೇಕೆಂದರೆ ಇದು ಡ್ರಮ್ ಬ್ರೇಕಿಂಗ್ ಸೆಟಪ್ ಅನ್ನು ಹೊಂದಿದೆ. ಈ ಬೈಕ್ನಲ್ಲಿ ಕಂಬೈನ್ಡ್ ಬ್ರೇಕಿಂಗ್ ಟೆಕ್ನಾಲಜಿ ಸಹ ಇದೆ. ಇದು ನಿಜವಾಗಿಯೂ ಉತ್ತಮ ವೈಶಿಷ್ಟ್ಯವಾಗಿದೆ. ಬೈಕ್ನ ಫೀಚರ್ಗಳ ಬಗ್ಗೆ ಹೇಳುವುದಾದರೆ ಇದು USB ಚಾರ್ಜಿಂಗ್ ಪೋರ್ಟ್, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಮತ್ತು ಆಟೋ ಕಟ್ ಆಫ್ ಸೆನ್ಸರ್ ಅನ್ನು ಹೊಂದಿದೆ. ಇದು ತುಂಬಾ ಉಪಯುಕ್ತವಾಗಿದೆ. ಈ ಬೈಕ್ನಲ್ಲಿ ನಿಮಗೆ ಆರಾಮದಾಯಕವಾದ ಲಾಂಗ್ ಸೀಟ್ ಸಹ ಸಿಗುತ್ತದೆ. ಒಟ್ಟಾರೆಯಾಗಿ ಬೈಕ್ನ ಲುಕ್, ಕಲರ್ ಕಾಂಬಿನೇಷನ್, ಡಿಸೈನ್ ಮತ್ತು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಪ್ರೈಸ್ನ ಪ್ರಕಾರ ತುಂಬಾ ಅದ್ಭುತವಾಗಿದೆ. ಅಂತಿಮವಾಗಿ ಬೈಕ್ನ ಪ್ರೈಸ್ ಬಗ್ಗೆ ಮಾತನಾಡುವುದಾದರೆ ಈ ಬೈಕ್ ಇಂಡಿಯಾದಲ್ಲಿ ಕೇವಲ 60,000 ಅಫೋರ್ಡೆಬಲ್ ಪ್ರೈಸ್ಗೆ ನಿಮಗೆ ಲಭ್ಯವಿದೆ. 3ನೇ ಸ್ಥಾನದಲ್ಲಿರುವ ಬೈಕ್, ಅದು ಬಜಾಜ್ ಕಡೆಯಿಂದ ಬರುವ ಬಜಾಜ್ ಪ್ಲಾಟಿನಾ 100ನ ಹೊಸ ಮಾಡೆಲ್. ಅಂತಿಮವಾಗಿ ಈ ಬೈಕ್ ಅನ್ನು ಸಹ ಇಂಡಿಯಾದಲ್ಲಿ ಅಪ್ಡೇಟ್ ಮಾಡಲಾಗಿದೆ ಮತ್ತು ಹೊಸ ಲುಕ್ ಅನ್ನು ನೀಡಲಾಗಿದೆ.
ಈ ಬೈಕ್ ಅನ್ನು ಮೈಲೇಜ್ನ ಕಿಂಗ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು 90 kmpl ನ ಅದ್ಭುತ ಮೈಲೇಜ್ ನೀಡುತ್ತದೆ. ಈ ಬೈಕ್ ಲುಕ್, ಡಿಸೈನ್ ಮತ್ತು ಕಲರ್ ಕಾಂಬಿನೇಷನ್ ವಿಷಯದಲ್ಲಿ ಸಹ ತುಂಬಾ ಅದ್ಭುತವಾಗಿ ಕಾಣುತ್ತಿದೆ. ಮೊದಲಿಗೆ ಬೈಕ್ನ ಫ್ರಂಟ್ ಸೆಕ್ಷನ್ ಬಗ್ಗೆ ಮಾತನಾಡೋಣ. ಬೈಕ್ನ ಫ್ರಂಟ್ನಲ್ಲಿ ಹ್ಯಾಲೋಜೆನ್ ಹೆಡ್ಲೈಟ್ ಸೆಟಪ್ ಮತ್ತು ಹ್ಯಾಲೋಜೆನ್ ಇಂಡಿಕೇಟರ್ಗಳು ಇವೆ. ಬೈಕ್ನ ರಿಯರ್ನಲ್ಲಿ ಎಲ್ಇಡಿ ಟೇಲ್ ಲೈಟ್ ಸೆಟಪ್ ಮತ್ತು ಇದರಲ್ಲಿ ನಿಮಗೆ ಅನಲಾಗ್ ಮೀಟರ್ ಕನ್ಸೋಲ್ ನೋಡಲು ಸಿಗುತ್ತದೆ. ಬೈಕ್ನ ಬ್ರೇಕಿಂಗ್ ಬಗ್ಗೆ ಹೇಳಬೇಕೆಂದರೆ ಇದು ಸಿಂಗಲ್ ಚಾನೆಲ್ ಎಬಿಎಸ್ನೊಂದಿಗೆ ಡ್ರಮ್ ಬ್ರೇಕಿಂಗ್ ಸೆಟಪ್ ಅನ್ನು ಹೊಂದಿದೆ. ಬೈಕ್ನ ಎಂಜಿನ್ ಬಗ್ಗೆ ಹೇಳುವುದಾದರೆ ಇದು 98.9 ಸಿಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4 ಸ್ಟ್ರೋಕ್ ಎಂಜಿನ್ ಅನ್ನು ಹೊಂದಿದ್ದು, ಇದು ಉತ್ತಮ ಪವರ್ ಅನ್ನು ಸಹ ಉತ್ಪಾದಿಸುತ್ತದೆ. ಇದಲ್ಲದೆ ಬೈಕ್ನ ಫೀಚರ್ಗಳ ಬಗ್ಗೆ ಹೇಳುವುದಾದರೆ ಇದು ಯುಎಸ್ಬಿ ಚಾರ್ಜಿಂಗ್ ಪೋರ್ಟ್, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್, ಸೆಲ್ಫ್ ಸ್ಟಾರ್ಟ್ ಜೊತೆಗೆ ಕಿಕ್ ಸ್ಟಾರ್ಟ್ ಮತ್ತು ಆಟೋ ಕಟ್ ಆಫ್ ಸೆನ್ಸರ್ ವೈಶಿಷ್ಟ್ಯಗಳನ್ನು ಸಹ ಹೊಂದಿದೆ. ಈ ಬೈಕ್ನಲ್ಲಿ ನಿಮಗೆ ತುಂಬಾ ಲಾಂಗ್ ಸೀಟ್ ಸಹ ಸಿಗುತ್ತದೆ. ಇದು ತುಂಬಾ ಆರಾಮದಾಯಕವಾಗಿದೆ. ಈ ಬೈಕ್ನೊಂದಿಗೆ ನೀವು ಸಿಟಿ ರೈಡ್, ಲಾಂಗ್ ರೈಡ್ ಮತ್ತು ಫ್ಯಾಮಿಲಿ ರೈಡ್ ಅನ್ನು ಸಹ ಸುಲಭವಾಗಿ ಮಾಡಬಹುದು. ಅಂತಿಮವಾಗಿ ಬೈಕ್ನ ಪ್ರೈಸ್ ಬಗ್ಗೆ ಮಾತನಾಡುವುದಾದರೆ ಈ ಬೈಕ್ ಇಂಡಿಯಾದಲ್ಲಿ ಕೇವಲ 68,000 ಪ್ರೈಸ್ ಪಾಯಿಂಟ್ಗೆ ನಿಮಗೆ ಲಭ್ಯವಿದೆ. ಎರಡನೇ ಸ್ಥಾನದಲ್ಲಿರುವ ಬೈಕ್ ಬಗ್ಗೆ ಮಾತನಾಡುವುದಾದರೆ ಅದು ಟಿವಿಎಸ್ ಕಡೆಯಿಂದ ಬರುವ ಟಿವಿಎಸ್ ಸ್ಪೋರ್ಟ್ನ ಹೊಸ ಮಾಡೆಲ್ ಆಗಿದೆ. ಸ್ನೇಹಿತರೆ, ಈ ಬೈಕ್ನ ಹೆಸರು ಟಿವಿಎಸ್ ಸ್ಪೋರ್ಟ್ ಇರುವಂತೆಯೇ ಇದರ ಲುಕ್ ಕೂಡ ಅಷ್ಟೇ ಸ್ಪೋರ್ಟಿಯಾಗಿದೆ. 100 ಸಿಸಿ ಸೆಗ್ಮೆಂಟ್ನಲ್ಲಿ ಬರುವ ಇದು ಇಂಡಿಯಾದ ಮೊದಲ ಸ್ಪೋರ್ಟ್ ಬೈಕ್ ಆಗಿದ್ದು, ಇದು ಅತ್ಯುತ್ತಮ ಲುಕ್, ಉತ್ತಮ ಬಿಲ್ಡ್ ಕ್ವಾಲಿಟಿ, ಅದ್ಭುತ ಕಲರ್ ಕಾಂಬಿನೇಷನ್ ಮತ್ತು ಅತ್ಯುತ್ತಮ ಫೀಚರ್ಗಳನ್ನು ಹೊಂದಿದೆ. ಬೈಕ್ನ ಫ್ರಂಟ್ನಲ್ಲಿ ಹ್ಯಾಲೋಜೆನ್ ಹೆಡ್ಲೈಟ್ ಸೆಟಪ್ ಮತ್ತು ಹ್ಯಾಲೋಜೆನ್ ಇಂಡಿಕೇಟರ್ಗಳು ಇವೆ. ಬೈಕ್ನ ರಿಯರ್ನಲ್ಲಿ ಎಲ್ಇಡಿ ಟೇಲ್ ಲೈಟ್ ಸೆಟಪ್ ಇದೆ. ಈ ಬೈಕ್ ಅನಲಾಗ್ ಪ್ಲಸ್ ಸೆಮಿ ಡಿಜಿಟಲ್ ಮೀಟರ್ ಕನ್ಸೋಲ್ ಅನ್ನು ಹೊಂದಿದೆ. ಬೈಕ್ನ ಬ್ರೇಕಿಂಗ್ ಬಗ್ಗೆ ಹೇಳಬೇಕೆಂದರೆ ಇದು ಡ್ರಮ್ ಬ್ರೇಕಿಂಗ್ನೊಂದಿಗೆ ಕಂಬೈನ್ಡ್ ಬ್ರೇಕಿಂಗ್ ಟೆಕ್ನಾಲಜಿಯನ್ನು ಹೊಂದಿದೆ. ಬೈಕ್ನ ಎಂಜಿನ್ ಬಗ್ಗೆ ಮಾತನಾಡುವುದಾದರೆ ಇದು 99.9 ಸಿಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 4 ಸ್ಟ್ರೋಕ್ ಎಂಜಿನ್ ಅನ್ನು ಹೊಂದಿದ್ದು, ಇದು ಉತ್ತಮ ಪವರ್ ಅನ್ನು ಸಹ ಉತ್ಪಾದಿಸುತ್ತದೆ. ಬೈಕ್ನ ಫೀಚರ್ಗಳ ಬಗ್ಗೆ ಹೇಳುವುದಾದರೆ ಇದು ಯುಎಸ್ಬಿ ಚಾರ್ಜಿಂಗ್ ಪೋರ್ಟ್, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಮತ್ತು ಆಟೋ ಕಟ್ ಆಫ್ ಸೆನ್ಸರ್ ವೈಶಿಷ್ಟ್ಯಗಳನ್ನು ಸಹ ಹೊಂದಿದೆ. ಈ ಬೈಕ್ನಲ್ಲಿ ನಿಮಗೆ ಆರಾಮದಾಯಕವಾದ ಸೀಟ್ ಸಿಗುತ್ತದೆ. ಇದರಲ್ಲಿ ನೀವು ಸಿಟಿ ರೈಡ್ನೊಂದಿಗೆ ಲಾಂಗ್ ರೈಡ್ ಮತ್ತು ಫ್ಯಾಮಿಲಿ ರೈಡ್ ಅನ್ನು ಸಹ ಸುಲಭವಾಗಿ ಮಾಡಬಹುದು. ಒಟ್ಟಾರೆಯಾಗಿ ಈ ಬೈಕ್ ಲುಕ್ ಮತ್ತು ಡಿಸೈನ್ ವಿಷಯದಲ್ಲಿ ತುಂಬಾ ಸ್ಪೋರ್ಟಿಯಾಗಿದೆ. ಅಂತಿಮವಾಗಿ ಬೈಕ್ನ ಪ್ರೈಸ್ ಬಗ್ಗೆ ಮಾತನಾಡುವುದಾದರೆ ಈ ಬೈಕ್ ಇಂಡಿಯಾದಲ್ಲಿ ಕೇವಲ 60,000 ಅಫೋರ್ಡೆಬಲ್ ಪ್ರೈಸ್ಗೆ ನಿಮಗೆ ಲಭ್ಯವಿದೆ. ಈಗ ಮೊದಲ ಸ್ಥಾನದಲ್ಲಿರುವ ಬೈಕ್ ಕೂಡ ಟಿವಿಎಸ್ ಕಡೆಯಿಂದ ಬರುವ ಟಿವಿಎಸ್ ಸ್ಟಾರ್ ಸಿಟಿಯ ಹೊಸ ಮಾಡೆಲ್ ಆಗಿದೆ. ಸ್ನೇಹಿತರೆ, ಈ ಬೈಕ್ ನೋಡಲು ತುಂಬಾ ಅದ್ಭುತವಾಗಿದೆ. ಇದು ಉತ್ತಮ ಪ್ರೀಮಿಯಂ ಲುಕ್ ಅನ್ನು ಹೊಂದಿದೆ. ಕಲರ್ ಕಾಂಬಿನೇಷನ್, ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ವಿಷಯದಲ್ಲಿ ಈ ಬೈಕ್ ತುಂಬಾ ಪ್ರೀಮಿಯಂ ಆಗಿದೆ. ಮೊದಲಿಗೆ ಬೈಕ್ನ ಫ್ರಂಟ್ ಸೆಕ್ಷನ್ ಬಗ್ಗೆ ಮಾತನಾಡೋಣ. ಬೈಕ್ನ ಫ್ರಂಟ್ನಲ್ಲಿ ಎಲ್ಇಡಿ ಲೈಟ್ ಸೆಟಪ್ ಮತ್ತು ಹ್ಯಾಲೋಜೆನ್ ಇಂಡಿಕೇಟರ್ಗಳು ಇವೆ. ಬೈಕ್ನ ರಿಯರ್ನಲ್ಲಿ ಸಹ ಎಲ್ಇಡಿ ಟೇಲ್ ಲೈಟ್ ಸೆಟಪ್ ಇದೆ. ಈ ಬೈಕ್ ಉತ್ತಮ ಅನಲಾಗ್ ಪ್ಲಸ್ ಡಿಜಿಟಲ್ ಮೀಟರ್ ಕನ್ಸೋಲ್ ಅನ್ನು ಹೊಂದಿದೆ. ಬೈಕ್ನ ಬ್ರೇಕಿಂಗ್ ಬಗ್ಗೆ ಹೇಳಬೇಕೆಂದರೆ ಇದು ಡ್ರಮ್ ಬ್ರೇಕಿಂಗ್ನೊಂದಿಗೆ ಕಂಬೈನ್ಡ್ ಬ್ರೇಕಿಂಗ್ ಟೆಕ್ನಾಲಜಿಯನ್ನು ಹೊಂದಿದೆ. ಬೈಕ್ನ ಎಂಜಿನ್ ಬಗ್ಗೆ ಮಾತನಾಡುವುದಾದರೆ ಇದು 98.9 ಸಿಸಿ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ ಎಂಜಿನ್ ಅನ್ನು ಹೊಂದಿದ್ದು, ಇದು ಉತ್ತಮ ಪವರ್ ಅನ್ನು ಸಹ ಉತ್ಪಾದಿಸುತ್ತದೆ. ಬೈಕ್ನ ಫೀಚರ್ಗಳ ಬಗ್ಗೆ ಹೇಳುವುದಾದರೆ ಇದು ಯುಎಸ್ಬಿ ಚಾರ್ಜಿಂಗ್ ಪೋರ್ಟ್, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಮತ್ತು ಆಟೋ ಕಟ್ ಆಫ್ ಸೆನ್ಸರ್ ವೈಶಿಷ್ಟ್ಯಗಳನ್ನು ಸಹ ಹೊಂದಿದೆ. ಈ ಬೈಕ್ನಲ್ಲಿ ನಿಮಗೆ ತುಂಬಾ ಆರಾಮದಾಯಕವಾದ ಸೀಟ್ ಸಹ ಸಿಗುತ್ತದೆ. ಈ ಬೈಕ್ನೊಂದಿಗೆ ನೀವು ಸಿಟಿ ರೈಡ್ನೊಂದಿಗೆ ಫ್ಯಾಮಿಲಿ ರೈಡ್ ಮತ್ತು ಲಾಂಗ್ ರೈಡ್ ಅನ್ನು ಸಹ ಸುಲಭವಾಗಿ ಮಾಡಬಹುದು. ಅಂತಿಮವಾಗಿ ಬೈಕ್ನ ಪ್ರೈಸ್ ಬಗ್ಗೆ ಮಾತನಾಡುವುದಾದರೆ ಈ ಬೈಕ್ ಇಂಡಿಯಾದಲ್ಲಿ ಕೇವಲ 75,000 ಪ್ರೈಸ್ ಪಾಯಿಂಟ್ಗೆ ನಿಮಗೆ ಲಭ್ಯವಿದೆ. ಸ್ನೇಹಿತರೆ, ಈ 5 ಬೈಕ್ಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು? ಯಾವ ಬೈಕನ್ನು ನೀವು ಪರ್ಚೇಸ್ ಮಾಡಲಿದ್ದೀರಿ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಲು ಮರೆಯಬೇಡಿ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳು. ನಾವಿನ್ನು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.